ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6, 8 ಮತ್ತು 12ನೇ ಭಾವವನ್ನ ನೆಗೆಟಿವ್ ಹೌಸಸ್ ಅಂತ ಕರಿತೀವಿ. ಈ ರಾಶಿಯವರಿಗೆ 8ನೇ ಭಾವದ ಅಧಿಪತಿ 12ನೇ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಈ ತಿಂಗಳು ಹೇಗಿರಲಿದೆ ಅಂತ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮಕರ ರಾಶಿಗೆ ಬರುವಂತ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ ವ್ಯಯಸ್ಥಾನದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾವು, ನೆಗೆಟಿವಿಟಿ ಬಹಳ ಜಾಸ್ತಿ ಆಗ್ತೈತಿ, ಮೈಂಡ್ ಸೆಟ್ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಇರ್ತೈತಿ. ಸಾಧ್ಯವಾದಷ್ಟು ಯಾರ್ದಾದ್ರೂ ಗೈಡೆನ್ಸ್ ಇಂದ ಮುಂದುವರಿಯುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಅಷ್ಟಮಾಧಿಪತಿ ದ್ವಾದಶ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಇರ್ತಾವು. ಇದರ ಜೊತೆಗೆ ಕರಿಯರ್ ಅಲ್ಲಿ ಡಿಸ್ಟರ್ಬೆನ್ಸ್ ಗಳು ಬರುವಂತ ಚಾನ್ಸಸ್ ಇರೋದ್ರಿಂದ ಕರಿಯರ್ ಬಗ್ಗೆ ಬಹಳ ಕಾನ್ಶಿಯಸ್ ಆಗಿರುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಆರೋಗ್ಯದಲ್ಲೂ ಸಹಿತ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಅದಾವು. ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ಕೊಡಿ. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಒತ್ತಡ ರಹಿತವಾಗಿರುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಸಮಾಧಾನದಿಂದ ಮುಂದುವರಿಯುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಕಾಲಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡಿ. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ₹1 8 ನಾಣ್ಯಗಳನ್ನ ದಾನ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 10 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮ್ಗೆ DM ಆಗುತ್ತೆ.